ಹಲೋ, ಕೇಳಿಸ್ತದ? ಕಾಣಿಸಲ್ಲ, ಕೇಳಿಸ್ತದೆ. Okay, today we are celebrating White Canes Day. ಇವತ್ತು ನಾವು ಬಿಳಿ ಕೋಲಿನ ದಿನವನ್ನು ಆಚರಣೆ ಮಾಡ್ತಿದ್ದೇವೆ. And most of you know what white cane is because you are using it. ನಿಮ್ಮೆಲ್ಲರಿಗೂ ಬಿಳಿ ಕೋಲಿನ ಬಗ್ಗೆ ಮುಂಚೆನೆ ಗೊತ್ತಿದೆ, ಯಾಕೆಂದ್ರೆ ನೀವೆಲ್ಲರೂ ಕೂಡ ಈ ಒಂದು ಬಿಳಿ ಕೋಲನ್ನ ಉಪಯೋಗ ಮಾಡ್ತಾ ಇದ್ದೀರಾ. We should be grateful for the person who has created this white cane. ಈ ಒಂದು ಬಿಳಿ ಕೋಲನ್ನ ಕಂಡಿಡಿದವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. Right. Praise the Lord. Usually White Cane Day is celebrated on 15th of October. ಯಾವಾಗಲೂ ಅಕ್ಟೋಬರ್ 15ನೇ ತಾರೀಕಿಗೆ ಈ ಒಂದು ಬಿಳಿ ಕೋಲಿನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ರು. Because of this white cane, you are independent and you are able to go about in the town or city or wherever you can. ಈ ಒಂದು ಬಿಳಿ ಕೋಲು ನಿಮ್ಮ ಕೈಯಲ್ಲಿ ಇರೋದ್ರಿಂದಲೇ ನೀವು ಪಟ್ಟಣಕ್ಕಾಗಲಿ ಹಳ್ಳಿಗಳಾಗಲಿ ಅಥವಾ ಯಾವ ಸ್ಥಳಕ್ಕಾದರೂ ಎಲ್ಲಿಗೆ ಬೇಕಾದರೂ ನೀವು ಸ್ವತಂತ್ರವಾಗಿ ಓಡಾಡುವುದಕ್ಕೆ ಸಾಧ್ಯವಾಗಿದೆ. So okay. The origin of this was done in USA. ಈ ಒಂದು ಬಿಳಿ ಕೋಲು ಬಂದು ಅಸಲಿ ಇಲ್ಲಿ ಉಂಟಾದದ್ದು ಬಂದು USA ದೇಶದಲ್ಲಿ 1964 this was declared as a white cane day. 1964ನೇ ವರ್ಷದಲ್ಲಿ ಇದು ಬಿಳಿ ಕೋಲ್ ಅಂತ ಹೇಳಿ ಅವತ್ತು ತೀರ್ಮಾನಿಸಲ್ಪಡ್ತು, ಘೋಷಣೆ ಮಾಡಲ್ಪಡ್ತು. And the reason was to bring awareness to and also the right for mobility. ಇದು ನಮಗೆ ಒಂದು ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ, ನಮಗೆ ಬೇಕಾದಂಥ ಒಂದು ಸಲಹೆಗಳನ್ನು ಕೊಡುವುದಕ್ಕಾಗಿ ಅವತ್ತು ಈ ಒಂದು ದಿನವು ಘೋಷಣೆ ಮಾಡಲ್ಪಡ್ತು. ಮತ್ತು ಅದರೊಟ್ಟಿಗೆ ಮೊಬಿಲಿಟಿ, ಸ್ವತಂತ್ರವಾಗಿ ಓಡಾಡುವುದಕ್ಕೆ ಬೇಕಾದ ಒಂದು ತರಬೇತಿ ಕೂಡ ಅಲ್ಲಿ ನೇಮಿಸಲ್ಪಡ್ತು. So when you carry a white cane, people will recognize this person is not able, he is not visible, visually he is visually impaired, so we need to honor them or give them way. ಈ ಬಿಳಿ ಕೋಲು ಜನರು ಯಾವಾಗ ನಮ್ಮ ಕೈಲಿರೋದು ನೋಡ್ತಾರೋ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಇವರಿಗೆ ಕಣ್ಣು ಕಾಣಿಸೋದಿಲ್ಲ, ಇವ್ರನ್ನ ಗೌರವಿಸಬೇಕು, ಇವರಿಗೆ ಸಹಾಯ ಮಾಡಬೇಕಂತಕ್ಕಂಥ ಒಂದು ಮನಸ್ಥಿತಿ ಅವರಿಗೆ ಬರುತ್ತದೆ. As time went by, we have more modern white canes with GPS and all. ಈ ದಿನಗಳಲ್ಲಿ ನೋಡುವಾಗ ಬಿಳಿ ಕೋಲು ಬಹಳ ಆಧುನಿಕವಾದಂಥ ರೀತಿಯಲ್ಲಿ, ಬಹಳ ವಿನ್ಯಾಸಕರವಾದ ರೀತಿಯಲ್ಲಿ ಬಹಳ ಹೆಚ್ಚಿನ ಬಿಳಿ ಕೋಲುಗಳು ಇವತ್ತಿಗೆ ಬಂದಿದೆ. So in my time, I have trained many people to walk with white cane. ನಾನು ಬಹಳಷ್ಟು ಜನಗಳಿಗೆ ತರಬೇತಿ ಕೊಟ್ಟಿದ್ದೇನೆ, ಬಿಳಿ ಕೋಲು ಇಟ್ಕೊಂಡು ಹೇಗೆ ನಡೆಯೋದು ಅಂತ ಹೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ನಾನು ನಡೆಸಿದ್ದೇನೆ. So with this white cane, you are able to maneuver. You identify objects. ಈ ಒಂದು ಬಿಳಿ ಕೋಲಿಂದ ನೀವು ಕಾರ್ಯಗಳನ್ನು ತಿಳಿದುಕೊಳ್ಳಬಹುದು ಅಥವಾ ನೀವು ಸ್ಪರ್ಶಿಸಬಹುದು. And you are free to walk. ನೀವು ನಡೆಯುವಾಗ ಬಹಳ ಬಿಡುಗಡೆಯಿಂದ ಸ್ವತಂತ್ರವಾಗಿ ನೀವು ಓಡಾಡಬಹುದು. So on this day, I want to wish all of you a very blessed white cane day. ಈ ಒಂದು ದಿನದಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ. ನಿಮ್ಮೆಲ್ಲರಿಗೂ ಬಿಳಿ ಕೋಲಿನ ದಿನಾಚರಣೆಯ ಶುಭಾಶಯಗಳು. But most important cane that we need to understand is the cross. ಅಂದರೆ ಇವತ್ತು ಮುಖ್ಯವಾದಂಥ ವಿಷಯವನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಆ ಬಿಳಿ ಕೋಲಿನ ಸಂದರ್ಭದಲ್ಲಿ ಶಿಲುಬೆನ ಕುರಿತು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. That was two pieces of wood joined together. ಶಿಲುಬೆ ಹೇಗಿರ್ತದೆ, ಎರಡು ಆ ಒಂದು ಕಡ್ಡಿಗಳಿಂದ, ಎರಡು ಕಡ್ಡಿಯ ತುಂಡುಗಳಿಂದ ಈ ರೀತಿಯಾಗಿ ಜೋಡಿಸಲ್ಪಟ್ಟಿರ್ತದೆ. So that cross has given us freedom from sin. ಆ ಶಿಲುಬೆ ನಮ್ಮ ಪಾಪಗಳಿಂದ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. And Jesus said, I am the way and the truth and the light. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. So if Jesus is light, though you cannot see, but he guides you into that light. ಯೇಸು ಕ್ರಿಸ್ತನು ಬೆಳಕಾಗಿರೋದ್ರಿಂದ ಒಂದು ವೇಳೆ ನೀವು ಕತ್ತಲಿದ್ದರೂ ಕೂಡ ಆತನ ಬೆಳಕಿನೆಡೆಗೆ ನಿಮ್ಮನ್ನ ಪ್ರತಿ ದಿವಸವೂ ನಡೆಸುತ್ತಾನೆ. I am glad many of you believe in that. Praise God for that. ಅನೇಕರು ಆ ಬೆಳಕಿನ ಮೇಲೆ ನಂಬಿಕೆ ಇಡ್ತೀರಾ. ಕರ್ತನಿಗೆ ಸ್ತೋತ್ರವಾಗಲಿ. Thank you. ಧನ್ಯವಾದಗಳು.
ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ.